ಯಾಕೆ ಈ ವಿಚಾರವನ್ನು ಹೇಳಾಕತ್ತೀನಿ ಅಂತಂದ್ರೆ ನಿಮಗೆಲ್ಲ ನೆನಪಿಟ್ಟುಕೊಳ್ಬೇಕು. ಅದು ದುಬೈ ದೇಶ. ದುಬೈ ಅಂತಂದ್ರೆ ಅಲ್ಲೆಲ್ಲರೂ ಸಹಿತ ಇಸ್ಲಾಂ ಧರ್ಮೀಯರೇ ಬಹಳ ನೆಲೆಸಿರ್ತಾರೆ. ಆ ದೇಶದೊಳಗೆ ಒಂದು ಮೂಲೆ ಒಳಗೆ ಒಂದು ನಗರ ಮಸ್ಕತ್ ಅಂತ ಹೇಳಿ, ನಾಟ್ ಅ ಬಿಸ್ಕತ್, ಮಸ್ಕತ್ ಅನ್ನತಕ್ಕಂಥ ಒಂದು ನಗರ. ಎಲ್ಲಿತ್ತು ಅದು ನಗರ ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ದುಬೈ ಅರಬ್ ಎಮರೈಟ್ಸ್ ಅಂತ ಕರೀತಾರ. ಆ ದೇಶದೊಳಗೆ ಒಂದು ಭಾಗ ಅದು. ಅಲ್ಲಿ ಒಂದು ಸಣ್ಣದೊಂದು ಮನಿ. ಆ ಮನಿ ಒಳಗೆ ಏನಪ್ಪಾ ಅಂತಂದ್ರೆ ಆ ದೇಶದೊಳಗೊಂದು ಸಣ್ಣದೊಂದು ಹಳ್ಳಿ. ಆ ಹಳ್ಳಿ ಒಳಗೆ ಒಂದು ಸಣ್ಣದೊಂದು ಮನಿ. ಆ ಮನಿ ಒಳಗೆ ಏನಪ್ಪಾ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ತಾಯಿ. ನೀವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಒಬ್ಬಕ್ಕೆ ತಾಯಿ, ಒಬ್ಬ ಮಗ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟವ್ರು. ತಾಯಿ ಮಗ ಇದ್ರು ಲಕ್ಷ ಕೊಟ್ಟು ಕೇಳಬೇಕು. ಬಹಳ ಚಂದ ಇದ್ರು. ಗಂಡ ತೀರಿ ಹೋಗಿದ್ದ. ತಾಯಿ ಒಬ್ಬಕ್ಕೆ ಮಗನನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಬರ್ತಿದ್ಳು. ಪಾಲನೆ ಪೋಷಣೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ತಾಯಿಗೆ ಮಗನೇ ಪ್ರಪಂಚ, ನೀನು ನಾನು ಅಂತ ಹೇಳಿ ಆ ತಾಯಿ ಆ ಮಗ ಆ ಸಣ್ಣ ಮನೆ ಒಳಗೆ ಚಂದ ಬದುಕಿದ್ರಿವ ನಮ್ಮವ್ವ. ಚಂದ ಬದುಕಿರ್ತಕ್ಕಂಥ ಕಾಲದೊಳಗೆ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಮನೆಯೊಳಗೆ ಚಂದ ಬದುಕಿದ್ರು. ಒಂದು ದಿವಸ ಅಂಗಳದೊಳಗೆ ಮಗ ಆಟ ಆಡ್ತಿದ್ದ. ಅಂಗಳದೊಳಗೆ ಮಗ ಆಟ ಆಡ್ತಿದ್ದ. ಆಟ ಆಡುವ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಆಡುವ ಮಗ ತಲೆ ತಿರುಗ ಬಂದು ಕೆಳಗೆ ರಪ್ಪ ಅಂತ ಬಿದ್ದು ಬಿಟ್ಟ. ಕೆಳಗೆ ರಪ್ಪ ಅಂತ ಬಿದ್ದು ಬಿಟ್ಟ. ರಪ್ಪ ಅಂತ ಬಿದ್ದಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ ಮಗ ಏನು ಕೆಳಗೆ ಬಿದ್ದಲ್ಲ, ತಾಯಿ ಇದ್ದಕ್ಕೆ ಏನು ಮಾಡಿದ್ಲು ಅಂತಂದ್ರೆ ಆ ಮಗನನ್ನು ಹೊತ್ಕೊಂಡು ಎಲ್ಲಿ ಬಂದಳ್ರಿ? ನೋಡ್ರಿ, ಮುಂದಿನ ಇವ್ರಿಗೆಲ್ಲ ಗೊತ್ತಾಯ್ತು. ಎಲ್ಲಿ ಬಂದಳ್ರಿ? ದವಾಖಾನೆಗೆ ಆ ಮಗನನ್ನ ಕರ್ಕೊಂಡು ಬಂದಳು. ಮಗನನ್ನ ದವಾಖಾನೆ ಕರ್ಕೊಂಡು ಬಂದಳು. ದವಾಖಾನೆ ಕರ್ಕೊಂಡು ಬಂದಾಗ ಅಲ್ಲಿ ಒಬ್ಬ ಡಾಕ್ಟರ್ ಇದ್ದ. ಅವ್ನು ನೋಡಿದ, ಯವ್ವ ಇದೇ ನಮ್ಮಲ್ಲಿ ಪುರೋಡಿಸಂಗಿಲ್ಲ ಅಂದ. ನಾವು ಹೇಳ್ತಾರಲ್ರಿ ಅವ್ರು, ನಮ್ಮ ಮುಂದೆ ಬರೆದು ಕೊಡ್ತೀವಿ ನೋಡಿ, ಅಲ್ಲೇ ಹೋಗ್ರಿ ಅಂತಂದ. ಎಲ್ಲಿ ಬರೆದು ಕೊಡ್ತೀರಿ? ದೊಡ್ಡ ದವಾಖಾನೆ. ದೊಡ್ಡ ದವಾಖಾನೆಗೆ ಬರೆದು ಕೊಟ್ರು. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ದೊಡ್ಡ ದವಾಖಾನೆಗೆ ಬರೆದು ಕೊಟ್ರು. ಹುಡುಗ ಕಣ್ಣೊಂದಿಷ್ಟು ಅರ್ಧ ತೆಗಿತಿತ್ತು, ಅರ್ಧ ಮುಸ್ತಿತ್ತು. ಯವ್ವ ದೊಡ್ಡ ದವಾಖಾನೆಗೆ ಬರೆದು ಕೊಟ್ಟರು. ದವಾಖಾನೆಗೆ ಬರೆದು ಕೊಟ್ಟಿರ್ತಕ್ಕ ಮುಗಿದಿರ್ತಕ್ಕಂಥ ಕಾರಣದೊಳಗೆ ಡಾಕ್ಟರ್ ಹೇಳ್ತಾರೆ, ನೋಡಮ್ಮ, ನಿನ್ನ ಮಗ ಇಲ್ಲಿವರೆಗೂ ಆರೋಗ್ಯವಂತನಾಗಿದ್ದ, ಆದರೆ ಇನ್ನು ಮುಂದೆ ನಿನ್ನ ಮಗ ಜೀವಂತವಾಗಿರ್ತಾನಂತ ನಮಗೆ ಹೇಳಕ್ಕಾಗಂಗಿಲ್ವ? ಯಾಕಂತಂದ್ರೆ ನಿನ್ನ ಮಗನಿಗೆ ಏನಾಗೈತೆ ಗೊತ್ತೇನು? ಈ ಜಗತ್ತಿನೊಳಗೆ ಕೇವಲ 1 ಕೋಟಿಗೆ ಒಬ್ಬರು ಮಂದಿಗೆ ಈ ರೋಗ ಬರ್ತದೆ. ಎಷ್ಟು ಮಂದಿಗೆವ? 1 ಕೋಟಿಗೆ ಒಬ್ಬರು ಮಂದಿಗೆ ಈ ರೋಗ ಬರ್ತದ. ನಿನ್ನ ಮಗನಿಗೆ ಬಂದಿರತಕ್ಕಂಥ ರೋಗ ಸಣ್ಣದಲ್ಲವಾ? ನಮ್ಮ ದುಬೈದೊಳಗಿರ್ತಕ್ಕಂಥ ನಾವು ಒಂದಿಷ್ಟು ಕೋಟಿ ಮಂದಿ ಇದೀವಿ ಅಂತಂದ್ರೆ ನಿನ್ನ ಮಗನಿಗೆ ಇದೊಂದು ರೋಗ ಬಂದತ್ತೇವ. ಈ ರೋಗ ಬಂದವರು ಉಳಿಯುವುದು ಬಹಳ ಕಷ್ಟ ಐತೆವ. ಈ ರೋಗ ಬಂದವರು ಉಳಿದುದು ಬಹಳ ವಿಚಿತ್ರ ಐತೆವ. ಈ ರೋಗ ಉಳಿಬೇಕಾಗಿತ್ತು ಅಂತಂದ್ರೆ ನಿನ್ನ ಮಗ ನಿನ್ನ ಕೈಗೆ ದಕ್ಕಬೇಕಾಗಿತ್ತು ಅಂತಂದ್ರೆ ನಿನ್ನ ಮಗ ನಿನಗೆ ಉಸಿರಿಂದ ಸಿಗಬೇಕಾಗಿತ್ತು ಅಂತಂದ್ರೆ ನೀ ಇದನ್ನು ಮಾಡ್ಯವ ತಾಯಿ. ಏನು ಮಾಡು ಅಂತಂದ್ರೆ ನನ್ನವ ಭಾರತ ದೇಶದೊಳಗೆ ಡಾಕ್ಟರ್ ಸಿದ್ದಕಿ ಅಂತ ಹೇಳಿ ಒಬ್ಬ ಡಾಕ್ಟರ್ ಅದಾರ. ಅವ್ರ ಹತ್ತಕ್ಕೆ ಹೋಗಿ ನಿನ್ನ ಮಗನ ಆಪರೇಷನ್ ಮಾಡ್ರಿ, ನಿನ್ನ ಮಗ ಬದುಕ್ತಾನೆವಾ? ಇಲ್ಲ ಅಂದ್ರೆ ನಿನ್ನ ಮಗ ಬದುಕಂಗಿಲ್ಲವಾ? ನಿನ್ನ ಮಗ ಬರೀ ಫೋಟೋದೊಳಗೆ ಉಳಿತಾನು ಅನ್ನೋ ಮಾತು ಹೇಳಿದ್ರು. ಅವಾಗ ಹೆಣ್ಮಗಳು ಅಂದಳು, ಯಪ್ಪ ನನ್ನ ಮಗನ ನಾ ಉಳಿಸ್ಕೋಬೇಕ್ರಿ, ನನ್ನ ಮಗನ ನಾ ಬೆಳೆಸ್ಬೇಕ್ರಿ, ನನ್ನ ಮಗನ ಮದುವೆ ಮಾಡಬೇಕು, ನನ್ನ ಸಸಿ ನೋಡ್ಬೇಕು, ನನ್ನ ಸಸಿ ಕೈಯಾಗಿದ್ದು ಒಂದು 4 ಅನ್ನ ತಿನ್ಬೇಕು ನಾನು. ಅದನ್ನು ಬಿಟ್ಟು ನನ್ನ ಮಗ ಸಾಯ್ತಾನಂದ್ರೆ 12 ದೇವರಿಗೆ ಹರಕೆ 10 ಮಗನ ಹಡ್ದೀನಿ. ಹಡ್ದಿರ್ತಕ್ಕಂಥ ಮಗ ನಾಳೆ ಕಣ್ಣು ಮುಸ್ತಾನಂತಂದ್ರೆಪ್ಪ ಇದೇನಿದು? ನನ್ನ ಮಗನ ಹೆಂಗೆ ಉಳಿಸ್ಕೊಳ್ಳೋದು? ಇದಕ್ಕೆ ಎಟ್ಟರ ಖರ್ಚಾಗ್ಬೋದಪ್ಪ ಅಂತ ಕೇಳಿದ್ಲು ತಾಯಿ. ಯಾಕಪ್ಪ ತಾಯಿ ಉಳಿಸ್ಕೊಬೇಕಲ್ರಿ. ತಾಯಿ ಬಹಳ ದೊಡ್ಡದದು. ಯಾಕಂದ್ರೆ ಅದು 12 ಒತ್ತಿ ಇಟ್ಟು ನೆನಪಿಟ್ಕೊಳ್ಳಿ. ನಮ್ಮ ಮಗುಗಳು ಹೆಂಗಿರ್ತಾರೆ ಅಂದ್ರೆ ಮುಂದೆ ಕೂತಾವ್ರಿವ, ನೀವು ಭಾಳ ದೊಡ್ಡವರು, ನಿಮ್ಮ ಕೀರ್ತಿ ಏನಂತ ಕೊಂಡಾಡ್ದೇವ ನಾವು, ನಿಮ್ಮ ಕೀರ್ತಿ ಏನಂತ ಸ್ಮರಿಸು ತಾಯಿ. ಸುಮ್ಮನೆ ಹಂಗೆ ಕಣ್ಣಾಗ ನೀರು ಬಂದು ಬಿಡ್ತಾವೇವ. ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರೆ ಇವ ಒಂದು ಕ್ಷಣಕ್ಕೆ ಮಕ್ಕಳಿಗೆ ಏನಾದರೂ ಕಷ್ಟ ಆದ್ರೆ, ಒಂದು ಕ್ಷಣಕ್ಕೆ ಮಕ್ಕಳ ಕಣ್ಣೊಳಗೆ ನೀರು ಬಂದು ಅಂತಂದ್ರೆ, ಒಂದು ಕ್ಷಣಕ್ಕೆ ಮಕ್ಕಳೇನಾದರೂ ತಮ್ಮ ಕೈಯಾರೆ ಮೀರಿ ಹೋಗ್ತಾರೋ ಅಂತಂದ್ರೆ ನನ್ನ ಹೆತ್ತ ತಾಯಿ ಎಂತಹ ಭಾವದೊಳಗೆ ಬರ್ತಾಳು ಅಂತಂದ್ರೆ ಹೇಳ್ತಾಳಕ್ಕಿ, ನನ್ನ ಕೊರಳೊಳಗಿರ್ತಕ್ಕಂಥ ತಾಳಿ ಮಾರಿ ಆದ್ರೂ ನನ್ನ ಮಗನ ಜೀವ ಉಳಿಸ್ಕೊಳ್ತಕ್ಕಂಥಕ್ಕೆ ಆಕೆ ನಿಜವಾಗಿರ್ತಕ್ಕಂಥ ತಾಯಿ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಆಕೆ ತಾಯಿ ಕೊರಳಾಗಿನ ತಾಳಿ ನೋಡೋದಿಲ್ಲ ನಮ್ಮವ್ವ. ನೋಡ್ತಾಳೆ ನೀವ? ಕೊರಳಾಗಿನ ತಾಳಿ ನೋಡೋದಿಲ್ಲ, ಮುಂದಿರುವ ಬದುಕಿನ ಭಾಳ ಬದುಕಬೇಕಾಗಿರೋ ಮಗನನ್ನು ನೋಡ್ತಾಳೆ ನನ್ನ ತಾಯಿ.
ತಾಯಿ ಹೇಳಿದಳು, ಎಷ್ಟು ಖರ್ಚಾಗ್ತದೆ? ಅವಾಗ ಹೇಳಿದ್ರು ಅವರು, ನೋಡಮ್ಮ ಭಾಳ ಖರ್ಚಾಗ್ತತಿವ. ಎಷ್ಟು ಖರ್ಚಾಗತ್ತೆ ಗೊತ್ತೇನು? 3 ಕೋಟಿ ರೂಪಾಯಿ ಖರ್ಚಾಗತ್ತೆ ಭಾರತಕ್ಕೆ ಹೋಗಿ ಬರ್ಬೇಕಾದ್ರೆ. ನೀವು ಎಷ್ಟು ಕೋಟಿವ? ಆ ಹೆಣ್ಮಗಳು ಅಂದಳು, 3 ಕೋಟಿ ರೂಪಾಯಿ ನಾ ಎಲ್ಲಿದ್ದು ತಗೊಂಡು ಬರಲಿ? 3 ಕೋಟಿ ರೂಪಾಯಿ ನಾ ಎಲ್ಲಿದ್ದು ತಂದಿಡ್ಲಿ? ನನ್ನ ಹತ್ತಕ್ಕೆ ಇರೋದೊಂದಿಷ್ಟೇ, ಅದು ಇದು ಮನಿ ಮಠ ಮಾರಿದ್ರೆ ಒಂದು 10-12 ಲಕ್ಷ ರೂಪಾಯಿಗೆ ವಾಳೆ ಆಗ್ಯಾವೇನೋ. ಆದ್ರೆ ಹೆಂಗೆ ನಾನು ಉಳಿಸ್ಕೊಳ್ಳಿ ಅಂಥೇಳಿ ತಾಯಿ ತೀರ್ಮಾನ ಮಾಡಿದ್ಲು. ಹೆಂಗೆ ಉಳಿಸ್ಕೊಳ್ಳೋದು? ಆಕೆಗಿರೋದು ಒಂದೇ ಹಾದಿ, ಆಕೆಗಿರೋದು ಒಂದೇ ದಾರಿ. ಏನು ದಾರಿ ಯವ್ವ ತಾಯಿ? ಯವ್ವ ಏನು ದಾರಿ ಇಸ್ಲಾಂ ಧರ್ಮದ ಹೆಣ್ಣು ಮಗಳಿಗೆ? ಆಕೆ ಹೇಳ್ತಾಳೆ, ಏನಂತ ಹೇಳ್ತಾಳೆ? ರಸ್ತಾ ಮುಸ್ಕಿಲ್ ಹೈ, ಮಂಜಿಲ್ ಬಹುತ್ ದೂರ್ ಹೈ, ಜಾನಾ ಜರೂರ್ ಹೈ, ರಸ್ತಾ ಮುಸ್ಕಿಲ್ ಹೈ, ಮರಣ ಮಂಜೂರ್ ಹೈ. ಹೆಣ್ಮಗಳು ಹೇಳಕತ್ತಾಳ. ಏನಂತ ಹೇಳಕತ್ತಾಳೆವ? ಮಂಜಿಲ್ ಬಹುತ್ ದೂರ್ ಹೈ, ನಾವು ಸಾಗಬೇಕಾಗಿರ್ತಕ್ಕಂಥ ಮನೆ, ನಾವು ಹೋಗಬೇಕಾಗಿರ್ತಕ್ಕಂಥ ಮನೆ ಬಹಳ ದೂರದ. ಅದರ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡ್ಕೊಂಡದ. ರಸ್ತಾ ಮುಸ್ಕಿಲ್ ಹೇ, ಮರಣ ಜರೂರ್ ಹೇ, ಸಾಯೋದು ಖಚಿತವಾಗಿದೆ. ಜಾನ ಹೋಗಬೇಕಾಗಿರುವುದು ಸತ್ಯವಾಗಿದೆ. ತಾಯಿ ವಿಚಾರ ಮಾಡಿ ಹೊಂಟಾಳೆ, ಏನು ಮಾಡಬೇಕು? ಆಕೆ ಇರೋದು ಒಂದೇ ಹಾದಿ, ಪ್ರಾರ್ಥನೆ. ಕೈ ಮುಗಿದಳು ತಾಯಿ. ಕೈ ಮುಗಿ ತಂಗಿ, ಕೈ ಮುಗಿದಳು ತಾಯಿ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಗೊತ್ತೇನಿವ? ಭಗವಂತ ದೇವರಿ. ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ತನ್ನ ದೇವರಾಗಿರ್ತಕ್ಕಂತಹ ಪರ್ವತಗಿರಿದಾರ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏ ಭಗವಂತ, ನೀನೆಲ್ಲರಿಗೆ ಬೇಡಿದ್ದನ್ನ ಕೊಡ್ತೀಯ ಅಂತೆ. ನಿನ್ನ ಹೆಸರಿನೊಳಗೆ ಈ ಜಗತ್ತಿನೊಳಗಿರುವ ಜನರೆಲ್ಲರೂ 5 ಹೊತ್ತು, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಪ್ರಾತಃ ಕಾಲ ಅಂತ ಹೇಳಿ ನಿನ್ನ ಹೆಸರಿನೊಳಗೆ ನಿನ್ನ ಪ್ರಾರ್ಥನೆ ಮಾಡ್ತಾರೆ. ಹೇ ದೇವಾ ಭಗವಂತ, ನನಗೆ ಹಣ ಬೇಡ, ನನಗೆ ಧನ ಕನಕ ಬೇಡ, ನನಗೆ ಐಶ್ವರ್ಯ ಬೇಡ, ನನಗೆ ವೈಭೋಗ ಬೇಡ, ನನಗೆ ವೈಢೂರ್ಯ ಬೇಡ. ನನಗೆ ಏನು ಕೊಡು ಅಂತಂದ್ರೆ ಭಗವಂತ, ಅಲ್ಲ, ಏನನ್ನ ಕೊಡು ಅಂತಂದ್ರೆ ನನ್ನ ಮಗನ ಬದುಕಿಗೆ ಒಂದಿಷ್ಟು ಉಗುಳು ಚಲ್ಲಪ್ಪ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಪವಿತ್ರವಾಗಿರುವ ಪ್ರಾರ್ಥನೆ. ನೆನಪಿಟ್ಕೊಳ್ಬೇಕು. ಈಗ ಆ ಡಾಕ್ಟರ್ ಏನು ಹೇಳ್ಯಾರೋ, ಅವ ಡಾಕ್ಟರ್ ಬಂದ್ರೆ ಆರಾಮಾಗ್ತಾನೆ, ಉಳಿದವ್ರಿಗೆ ಯಾರಿಗೆ ಆರಾಮಾಗಂಗಿಲ್ಲ. ಗುಳಗಿ ತಂದ ಬಾಯಿ ಒಳಗೆ ಹಾಕಾಕತ್ತಾಳ ತಾಯಿ. ಗುಳಗಿಯನ್ನ ಬಾಯಿಂದ ಉಗಿತಾ ಇದೆ ಕೂಸು. 1 ದಿವಸ ಆತು, ಕುಂತಿರುವ ಕೂಸು ಹಾಸಿಗೆ ಹಿಡಿತೇವ. ಯಾವಾಗ ಹಾಸಿಗೆ ಹಿಡಿತಲ್ಲ ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ದಿನ ದಿನ ಕಳೆಯುತ್ತಿದೆ, ದಿನ ದಿನ ಹೋಗುತ್ತಿದೆ, ಹೊತ್ತು ಸರಿಯುತ್ತಿದೆ. ಆ ಮಗು ಯಾವ, ಅವನ ಹೆಸರು ಇಕ್ಬಾಲ್ ಅಂತ ಹೇಳಿ. ಆ ಹುಡುಗ ಏನಾತು ಅಂತಂದ್ರೆ ದಿನ ದಿನ ಹೋದ ಹಾಗೆ, ದಿನ ದಿನ ಹೋದ ಹಾಗೆ ಆ ಇಕ್ಬಾಲ್ ಅನ್ನತಕ್ಕಂಥ ಹುಡುಗ ಸೊರಗಲಾಕತಾನ. ಶರೀರದೊಳಗಿರುವ ಉಣ್ಣೋದಿಲ್ಲ, ತಿನ್ನೋದಿಲ್ಲ. ಹುಡುಗ ಕಣ್ಣು ಮುಚ್ಚೋ ಸನ್ನಿವೇಶ ಬರ್ತಾ ಇದೆ. ಅವ್ವ ಅನ್ನೋ ಹುಡುಗ ಕಣ್ಣೀರನ್ನ ಹಾಕಕತ್ತದ. ಅವ್ವ ಅಂತ ಅದಕ್ಕೆ ಬರ್ವಾತ್ಯವ್ವ. ಹುಡುಗ ಬಾಯಿ ಬಿಟ್ಟು ಯವ್ವ ಅಂತ ಹೇಳಿ ತಾಯಿಯ ಮಡಿಲಿನ ಮೇಲೆ ಮಲಗಿಕೊಳ್ಳುವ ಆಸೆ ಆ ಹುಡುಗನಿಗೆ ಆಗ್ಯದ. ಅವ್ವ ಅಂತ ಕರೆಯಕತ್ತದ. ಅದರ ಕರೆಯುವ ಧ್ವನಿ ತಾಯಿಯ ಕಿವಿಗೆ ಬೀಳುತ್ತಿಲ್ಲ. ಬರಬಾರದವ್ವ ಈ ಪರಿಸ್ಥಿತಿ ಯಾರಿಗೂ, ಬರಬಾರದ ಈ ಪರಿಸ್ಥಿತಿ ಯಾರಿಗೂ. ಮಗು ಒಮ್ಮೆ ಕಣ್ಣು ಮುಚ್ಚದ, ಒಮ್ಮೆ ಕಣ್ಣು ತೆಗಿತದ. ತಾಯಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾ ಇಲ್ಲಲ್ಲ ಮೊಹಮ್ಮದ್ ಅಸುಲಿಲ್ಲ ಔಲ್ ಕಲಮ ಶಹದತ್ ಬಿಸ್ಮಿಲ್ಲಾ ಇರ್ರಹಿಂ ಅಂತ ಹೇಳಿ ತಾಯಿ ಭಾವ ತುಂಬಿ ಭಗವಂತನ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಆ ತಾಯಿಗಿರ್ತಕ್ಕಂಥದ್ದು ಒಂದೇ ಮಾರ್ಗ, ಒಂದೇ ಹಾದಿ, ಒಂದೇ ದಾರಿ. ಏನಪ್ಪಾ ಅಂತಂದ್ರೆ ನಂಬೋದು.
ಯಾರನ್ನ ನಂಬೋ ತಾಯಿ? ಆ ಭಗವಂತನನ್ನ, ಮೇಲಿರ್ತಕ್ಕಂಥ ಭಗವಂತನನ್ನ, ಜಗದ್ರಕ್ಷಕನನ್ನ. ಕುತ್ತಿಗೆಗೆ ಬಂದಿರತಕ್ಕಂತಹ ಕಾಲದೊಳಗೆ, ಕಣ್ಣೊಳಗೆ ಕಣ್ಣೀರು ತುಂಬಿಕೊಂಡಿರ್ತಕ್ಕಂತಹ ಕಾಲದೊಳಗೆ, ಕೈಗೆ ಹೋಗಿ ಹಗ್ಗ ಸಿಗುವ ಕಾಲದೊಳಗೆ ಒಂದು ಬಾರಿ ನೆನಪಿಸ್ಕೊಳ್ರಿ, ಒಂದು ಬಾರಿ ನೆನಪಿಸ್ಕೊಳ್ರಿ. ಏನಿ ಅಂತಂದ್ರೆ, ಏ ಭಗವಂತ ನೀ ಕಲ್ಲಿನೊಳಗಿಲ್ಲ, ಏ ಭಗವಂತ ನೀ ಮಣ್ಣಿನೊಳಗಿಲ್ಲ, ಗಿಡದೊಳಗಿಲ್ಲ, ಮರದೊಳಗಿಲ್ಲ, ನೀ ಎಲ್ಲಿದ್ದೀಯ ಅಂತಂದ್ರೆ ನನ್ನ ಹೃದಯದೊಳಗಿದ್ದೀಯಾ ಅಂತ ತಿಳ್ಕೊಂಡು ಭಗವಂತನನ್ನ ಪೂಜಿಸುವ ಭಾವ ನಮ್ಮದಾಗಬೇಕು. ಆ ಭಾವ ನಂಬದಾಗಬೇಕು. ಹೆಣ್ಣು ಮಗಳು ಪ್ರಾರ್ಥನೆ ಮಾಡಕತ್ತಾಳ, ನನ್ನ ಮಗನನ್ನು ಉಳಿಸು, ನನ್ನ ಮಗ ಉಳಿಯಬೇಕು, ನನ್ನ ಮಗನ ಭವಿಷ್ಯವನ್ನು ನಾ ಕಣ್ಣಾರೆ ಕಾಣಬೇಕು. ತಾಯಿಯ ಪ್ರಾರ್ಥನೆ ಬಹಳ ದೊಡ್ಡದು. ತಾಯಿ ಯಾವ ತಾಯಿ ಪ್ರಾರ್ಥನೆ ಬಹಳ ದೊಡ್ಡದು. ಇಫ್ ಯು ರಿಪ್ಲೇಸ್ ಎನಿಥಿಂಗ್ ಇನ್ ದ ವರ್ಲ್ಡ್, ಇಫ್ ಯು ರಿಪ್ಲೇಸ್ ಎನಿಥಿಂಗ್ ಇನ್ ದ ವರ್ಲ್ಡ್, ಈ ಜಗತ್ತಿನೊಳಗೆ ನೀನು ಏನಾದರೂ ಕಳೆದುಕೊಂಡ ವಸ್ತುವನ್ನಾಗಲಿ ಬೇರೆ ವಸ್ತುವಿನ ಜಾಗದೊಳಗೆ ಮತ್ತೊಂದು ವಸ್ತುವನ್ನ ತಂದಿಡಬಹುದು. ಒಂದು ಗಡಿಯಾಳ ಕಳೀತಾರೆ ಇಂತಹದ ಒಂದು ಗಡಿಯಾಳ ನಾವು ಕೊಂಡು ತಗೋಬಹುದು. ಒಂದು ಮೊಬೈಲ್ ಕಳೀತಂದ್ರೆ ಅಂತಹದ ಮೊಬೈಲ್ ಕೊಂಡು ತಗೋಬಹುದು. ಒಂದು ಪುಸ್ತಕ ಕಳೀತಂದ್ರೆ ಅಂತಹ ಪುಸ್ತಕ ಕೊಂಡು ತಗೊಳ್ಬಹುದು. ಏನು ಬೇಕಾದ್ರೂ ಕಳೆದ್ರು ಅಂತಹದ್ದು ಇನ್ನೊಂದು ಈ ಜಗತ್ತಿನೊಳಗೆ ಸಿಗುತ್ತದೆವ. ಅದಕ್ಕಾಗಿ ಹೇಳ್ತಾರೆ, ಇಫ್ ಯು ಇನ್ ರಿಪ್ಲೇಸ್ ಎನಿಥಿಂಗ್ ಇನ್ ದ ವರ್ಲ್ಡ್ ಬಟ್ ನೆವರ್ ಕುಡ್ ರಿಪ್ಲೇಸ್ ಅ ಮದರ್ ಅನ್ನೋ ಮಾತು ಹೇಳ್ತಾರ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಜಗತ್ತಿನೊಳಗೆ ಏನನ್ನು ಬೇಕಾದ್ರೂ ನೀವು ರಿಪ್ಲೇಸ್ ಮಾಡ್ಬೋದು, ಏನನ್ನು ಕೊಂಡ್ಕೊಂಡ್ಬರ್ಬೋದು. ಅದರ ಜಗತ್ತಿನೊಳಗೆ ಒಂದು ಕೊಂಡ್ಕೊಳ್ಳದೆ ಇರತಕ್ಕಂಥ ವಸ್ತು ಯಾವುದಾದ್ರೂ ಇದ್ರೆ ಅದು ಹೆತ್ತ ತಾಯಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಹೆತ್ತ ತಾಯಿಯನ್ನು ಕೊಂಡ್ಕೊಳ್ಳಕ್ ಬರಂಗಿಲ್ಲ. ಲಕ್ಷ ಕೊಟ್ಟು ಕೇಳಬೇಕು. ಯಾವ ಕಾಲದೊಳಗೆ, ಯಾವ ಸನ್ನಿವೇಶದೊಳಗೆ ತಾಯಿ ಪ್ರಾರ್ಥನೆಯನ್ನ ಮಾಡಕತ್ತಾಳು. ಏನಂತ ಪ್ರಾರ್ಥನೆ ಮಾಡಕತ್ತಾಳು ಅಂತಂದ್ರೆ, ಸುಮ್ಮಕೊಂಡ್ರು, ಹುಡುಗಿ ನಿಲ್, ಯಾಕ ಸುಮ್ಕೊಂಡ್ರಬೇಕು. ಮುಂದೆ ಕೊಡ್ತಾವ್ರು, ನೀವೇ ಬಾಯಿ ಮಾಡಿದ್ರೆ ಹಿಂದಿನವ್ರಿಗೆ ಏನು ಸಂಸ್ಕಾರ ಕಲಿಸ್ತೀರಿ? ಸುಮ್ ಕೊಡ್ಬೇಕು. ಏನಂತ ಪ್ರಾರ್ಥನೆ ಮಾಡಕತ್ತಾಳ ತಾಯಿ? ನನ್ನ ಮಗ ಉಳಿಬೇಕು, ನನ್ನ ಮಗ ಉಳಿಬೇಕು, ಮಗ ಉಳಿಬೇಕು ಅಂತ ಪ್ರಾರ್ಥನೆ ಮಾಡಕತ್ತಾಳೆವ. ಅದೇ ಕಾಲಕ್ಕೆ ಏನಾಯ್ತು ಅಂತಂದ್ರೆ, ನಿಮಗೆಲ್ಲ ನೆನಪಿಟ್ಕೊಳ್ಬೇಕು, ಚಂದಂಗೆ ಕೇಳ್ಬೇಕು ನೀವೆಲ್ಲ. ಈಗ ಡಾಕ್ಟರ್ ಹೆಸರು ಹೇಳಿದವ್ರಿಗೆ ಒಂದು ಬಹುಮಾನ ಐತಿ ವೇದಿಕೆ ಮೂಲಕ, ಕೈ ಮೇಲೆ ಎತ್ತಬೇಕು. ಅವ್ನು ಡಾಕ್ಟರ್ನ ಹೆಸರು ಹೇಳಿನಿ ನಾನು. ಅವ್ನು ರೇರ್ ಕೇಸ್ಗಳನ್ನು ಮಾತ್ರ ಅಟೆಂಡ್ ಮಾಡ್ತಿದ್ದ. ಅವನ ಹೆಸರು ಡಾಕ್ಟರ್, ಮುಂದೆ ಹೆಸರು ಹೇಳಿನ, ಒಂದು 3 ಅಕ್ಷರದ ಹೆಸರು ಐತೆ ಅವನು. ಯಾರು ಹೇಳ್ತೀರಿ? ಹೇಳ್ಬೇಕು, ಹೇಳ. ಯಜ್ಞ ಮತ್ತೆ ಅಲ್ಲೇ ಬಂದಾತದ ರೇಡಿಯೋ. ಈಗ ಗಪ್ 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 ಬರ್ಲಾತಿ, ನೀವು ಕೈ ಎತ್ತಿ ಹೇಳ್ಬೇಕು. ಹಂಗೆ ಗುಂಪಿನಾಗ ಹೇಳ್ರಿ ಬಹುಮಾನ ಯಾರು ಕೊಡ್ಲಿ? ಈಗ ಎಲ್ಲರಿಗೂ ಗೊತ್ತಾಗೈತಿ. ಏನು ಮಾಡೋದು? ಬಹುಮಾನ ಸೋಳು ಯಾರು ಹೇಳೋರು? ಹೇಳುವ ಕರೆಕ್ಟ್ ಅಂತ ಹೇಳೋದ. ಹೇಳು. ಎದ್ನಿಂದ್ರ ನೀನ, ಎದ್ನಿಂದ್ರ ನೀಲಮ್ಮ, ಎದ್ನಿಂದ್ರ. ಜೋರಾಗಿ ಚಪ್ಪಾಳೆ ಬರ್ಲಿಕ್ಕೀಗೊಂದು ಅದ ಬಹುಮಾನ ಅಂತ ತಿಳ್ಕೊಳ್ಳೋದು ನೀ. ಮತ್ತೆಲ್ಲಿ ತಂದ್ಕೊಡ್ಲಿ ಪಾಡದ ಅಲ್ಲಿ ಕೂತ್ ಅವ್ರಿಗೆ ಏನಾಗಿ ನಾವು ತಪ್ಪು ಹೇಳಿದ್ರು ಇದನ್ನಂತ ಹೇಳಿ. ಆದ್ರೆ ನನ್ಗೆ ಭಾಳ ಖುಷಿ ಅನಿಸೋದು, ಭಾಳ ಖುಷಿ ಅನಿಸೋದು. ಭಾಳ ಖುಷಿ ಅನಿಸೋದು ಏನು ಗೊತ್ತೇನು? 3 ಸರ್ತಿ ಹೇಳಕತ್ತೀನಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ನಾವು ನಾಡಿನೊಳಗೆ ಅನೇಕ ಜನ ಮಕ್ಕಳನ್ನು ಮುಂದೆ ಕುಣಿಸ್ಕೊಂಡು ಪ್ರವಚನ ಮಾಡೀವಿ. ಅದರ ದೇವರಂಥ ಮಕ್ಕಳು ಎಲ್ಲಿ ಅದಾವು ಅಂತಂದ್ರೆ ನಮ್ಮ ಸನಾಳ ಗ್ರಾಮದೊಳಗೆ ಅದಾವೆ ಅನ್ನತಕ್ಕಂಥ ಮಾತು. ಇವು ಮುಂದೆ ಕೊಟ್ಟದಕ್ಕೆ ಮಾತ್ರ ಆ ಕಡೆ ಕೇಳಿ ಸಂಬಂಧ ಇಲ್ಲರಿ ಅವು. ಮತ್ತೆ ಅಲ್ಲೇನದಾವಲ್ರಿ ಅವು, ಅಲ್ಲವು ಕಾಂತೇಶ್, ಯಮನೇಶ್, ಬುಮ್ನೇಶ್, ಗುಮ್ನೇಶ್ ಅವರಿಗೆ ಸಂಬಂಧ ಇಲ್ಲದು. ಇದು ಕಟ್ಟ ಮುಂದೆ ಕೂತದ್ದು. ಮತ್ತು ನೀವು ಸುಮ್ಮ ಕೂತ್ರೆ ನಿಮಗೂ ಸಂಬಂಧ ಹತ್ತತ್ತು ನೋಡಪ್ಪ. ಹೆಂಗೆ ಮಾಡ್ತೀರಿ ಹೇಳ್ರಿ? ಹಳದಿ ಹೆಂಗೆ? ಚೆನ್ನೈ ಸೂಪರ್ ಕಿಂಗ್ಸ್ ಅದು ಏಷಿಯನ್ ಸಿಮೆಂಟ್ ಅದೈತೆ, ಅದು ನೋಡಿ ಲಕ್ಷ ಕೊಟ್ಟು ಕೇಳಬೇಕವ. ಡಾಕ್ಟರ್ ಸಿದ್ದಕ್ಕಿ ಅವ್ರು ಏನು ಮಾಡಕತ್ತರು ಅಂತಂದ್ರೆ, ಅವರಿಗೆ ಅಮೇರಿಕಾದೊಳಗೊಂದು ಸ್ಪೀಚ್ ಇತ್ತು, ಅವ್ರದ್ದು ಇಂಟರ್ವ್ಯೂ ಇತ್ತು. ಅಂದ್ರೆ ಅವ್ರು ಹೋಗ್ಬೇಕಾಗಿತ್ತು ಅಮೇರಿಕಕ್ಕೆ ಹೋಗ್ಬೇಕಾಗಿತ್ತು ಅಂತೇಳಿ. ಅದು ಹೋಗ್ಬೇಕು, ಊರಿಗೆ ಹೋಗ್ಬೇಕಂತ ನೇಮ್ ಫಿಕ್ಸ್ ಆಗೈತೆವ. ಅವಾಗ ಏನಾಯ್ತು ಅಂತಂದ್ರೆ, ಈ ದುಬೈದೊಳಗಿರ್ತಕ್ಕಂಥ ಕೆಲವು ಹಾಸ್ಪಿಟಲ್ದವ್ರು ಏನು ಮಾಡಿದ್ರು ಅಂತಂದ್ರೆ, ಹೆಂಗಿದ್ರು ನೀವು ನಮ್ಮ ದುಬೈ ಮೇಲೆ ಹಾಸಿ ಅಮೇರಿಕಕ್ಕೆ ಹೋಗ್ಬೇಕು, ಅದಕ್ಕಾಗಿ ಏನು ಮಾಡ್ರಿ ಅಂತಂದ್ರೆ, ನಮ್ಮ ದುಬೈದಾಗ ಒಂದು ವಸ್ತಿ ಮಾಡಿ ನಮಗೊಂದು ನೀವು ಉಪನ್ಯಾಸ, ಒಂದು ಪ್ರವಚನ ಮಾಡಿ ಹೋಗ್ರಿ ಅಂದ್ರೆ. ಅದಕ್ಕೆ ಅವ್ರು ಒಪ್ಕೊಂಡ್ರಂತ್ರಿ. ಒಪ್ಕೊಂಡು ಏನು ಮಾಡಿದ್ರು ಅಂತಂದ್ರೆ, ಅವ್ರ ವಿಮಾನ ಇದ್ದದ್ದು ದುಬೈಗೆ ಬಂತಂದು. ದುಬೈದೊಳಗೆ ಉಪನ್ಯಾಸ ಮುಗಿತಂತ. ಉಪನ್ಯಾಸ ಮುಗಿದಿನ ಅವ್ರ ವಿಮಾನ ಅಮೇರಿಕಕ್ಕೆ ಹೋಗ್ಬೇಕಾಗಿತ್ತು. ಅಮೇರಿಕಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಕಾರಣದೊಳಗೆ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ ನಮ್ಮವ. ಅವ್ರ ವಿಮಾನ ಇನ್ನೇನು ಟೇಕ್ ಆಫ್ ಆಗಬೇಕು. ಅವಾಗ ಅಲ್ಲಿ ಪೈಲಟ್ ಹೇಳ್ತಾರಂತ, ಮುಂದೆ ಮಳೆ ಭಾಳ ಆಗತ್ತಿದ್ರಿ, ಈ ವಿಮಾನ ಇಲ್ಲೇ ನಿಂದಿರ್ತದೆ, ನೀವು ಬೇಕಾದ್ರೆ ಮುಂದೆ ಹೋಗಿ ಮಸ್ಕತ್ಗೆ ಹೋಗಿ ಅಲ್ಲಿಂದ ಬೇರೆ ವಿಮಾನ ಹಿಡ್ಕೊಂಡು ನೀವು ಅಮೇರಿಕಕ್ಕೆ ಹೋಗ್ಬಹುದು ಅಂತಂದು ಬಿಡ್ತಾರೆ. ಅಮೇರಿಕಕ್ಕೆ ಹೋಗ್ಬಹುದು ಅಂತಂದಾಗ ಅವಿದ್ದವ ಯಾರು ಡಾಕ್ಟರ್ ಸಿದ್ದಕ್ಕಿ ಏನು ಮಾಡ್ತಾರು ಅಂತಂದ್ರೆ, ಕಾರ್ ಗಾಡಿ ತಗೊಂಡು ಈ ದುಬೈದಿಂದ ಮಸ್ಕತ್ಗೆ ಹೋದ್ರ ಆತು ಅಂತೇಳಿ ಕಾರ್ ಗಾಡಿ ತಗೊಂಡು, ಹೆಂಗೆ ನಾವು ಸನಾಳದಿಂದ ಕುಂಬಾರ ಹಳಕ್ಕೆ ಹೋಗ್ತೀವಲ್ಲ ಹಂಗೆ ಹೊಂಟ್ರು ಕಾರ್ ಗಾಡಿ ತಗೊಂಡು. ಒಂದು 10 ಕಿಲೋಮೀಟ್ರ್ ಹೋಗ್ಯಾರ. ಮಳೆ ಚಾಲವಾತು.
ಒಂದು 10 ಕಿಲೋಮೀಟ್ರ್ ಹೋಗ್ಯಾರ, ಮಳೆ ಚಾಲುವಾತು. ಮತ್ತೊಂದು 10 ಕಿಲೋಮೀಟ್ರ್ ಹೊಡೆದ್ರೆ ಸಿಡ್ಲು ಬಡಿಯಾಕಿತ್ತು. ಮತ್ತೊಂದು 10-15 ಕಿಲೋಮೀಟ್ರ್ ಹೋಗ್ಯಾರವ. ಹೋಗೋ ತಡ ಏನಾಯ್ತು ಅಂತಂದ್ರೆ ದೊಡ್ಡದೊಂದು ಮರ ಇದ್ದದ್ದು ರೋಡ್ ನೋಡು ರಪ್ ಅಂತ ಬಿತ್ತು. ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಈ ಕಡೆ ನೋಡ್ರಿ ಮಳೆ ಸುರ್ಯಾಕತ್ತದ, ಮುಂದೆ ಮರ ಬಿತ್ತು. ಅವ್ರಂದ್ರು ಇನ್ನು ಹೆಂಗೆ ಮಾಡೋದು? ಅವಾಗ ಸಿದ್ದಕ್ಕಿಗೆ ಎನಿಸ್ಬಿಡ್ತಂತ, ರಾತ್ರಿ ಸಮಯ 10-11 ಗಂಟೆ, ಹೊಟ್ಟೆರೆ ಹಸ್ತದ, ಈ ಹೊಟ್ಟೆ ಹಸ್ತದ, ಯಾರ ಮನೆಗೆ ಹೋಗಿ ಊಟಕ್ಕೆ ಕೇಳಿ ನಾನು ದೊಡ್ಡ ಡಾಕ್ಟರ್, ನಾವೊಂದು ಸುಮ್ಮನೆ ಹಿಂಗೆ ಕೈಯಾಗಿ ಇಂಜೆಕ್ಷನ್ ಹಿಡಿದ್ರೆ ₹1,00,00,000 ನನಗೆ ಕೊಡ್ತಾರ, ₹1,00,00,000 ಕೊಡ್ತಕ್ಕಂಥ ಡಾಕ್ಟರ್ನಾಗ ಹೊಟ್ಟೆ ಹಸ್ತದ, ಯಾರ ಮನೆಗೆ ಹೋಗಿ ಅನ್ನ ಕೇಳಿ ಅಂದ ಡಾಕ್ಟರ್. ಹಸು ಎಲ್ಲರಿಗೆ ಆಗೋದಲ್ಲ, ಬಿಟ್ಟೈತೇನ್ರಿ? ಎಲ್ಲರಿಗೆ ಆಗೋದ. ಡಾಕ್ಟರ್ ಇದ್ದ ವಿಚಾರ ಮಾಡಿದಂತ, ಅಲ್ಲೊಂದು ಮನೆ ಕಾಣಕತ್ತದ, ಆ ಮನೆ ಒಳಗೆ ಒಂದಿಷ್ಟು ಬೆಳಕ ಬೀಳಾಕತ್ತದ. ಡಾಕ್ಟರ್ ವಿಚಾರ ಮಾಡಿದ, ಆ ಮನ್ಯಾಗ ಹೋಗಿ ಯಾಕೆ ಕೇಳಬಾರ್ದು ಅಂತಂದ. ಹೋದ, ಮನೆ ಬಾಕಲ ಬಡದ. ಒಬ್ಬಕ್ಕೆ ಹೆಣ್ಮಗಳು ಚಾಪಿಯನ್ನು ಹಾಸಿ ನಮಾಜ್ ಮಾಡಕತ್ತಾಳ. ಆಜಾನ್ ಕೂಗಾಕತ್ತಾರ, ನಮಾಜ್ ಮಾಡಕತ್ತಾಳ. ಎದ್ದು ಬಂದು ಬಾಕಲ ತೆಗಿತಾಳ. ಯಾರು ನೀವು ಅಂತ ಕೇಳಿದ್ಳು. ಅಪ್ಕೋನ್ ಹೇ ಅವಂದ, ಹಮ್ ಏಕ ಡಾಕ್ಟರ್ ಹೇ ಅಂದವ. ನಾವು ಡಾಕ್ಟರ್ ಅಂದರಾವು ಅಂದಳಕ್ಕೆ. ಅಂದರಾವು ಅಂತಂದಾಗ, ಯಾಕೆ ಈಗಾಕೆ ಬಂದ್ರಿ ನಮ್ಮೂರಿಗೆ? ನೋಡ್ರಿ ನೀವು ಭಾರತದವ್ರು ಕಂಡಂಗೆ ಕಾಣ್ತೀರಿ. ಹೌದವ, ನಾ ಭಾರತವ, ನಾ ಹಿಂದೂಸ್ತಾನಕ್ಕೆ ಆದ್ಮಿ ಹೇ, ನಾ ಹಿಂದೂಸ್ತಾನ ಭಾರತದವನಿ. ಅದಕ್ಕೆ ಏನು ಬೇಕಾಗೈತಿ ಅಂತ ಕೇಳಿದಳು. ಏನಿಲ್ಲವ, ನಾ ಭಾಳ ದೂರದಿಂದ ಬಂದೀನಿ ನೋಡಿವ, ದೊಡ್ಡವ ಡಾಕ್ಟರ್, ಕೋಟಿ ರೂಪಾಯಿ ಆಸ್ತಿ ಐತೆ ಅವಂದು ಭಾರತ ದೇಶದಾಗ. ಅವ ಹೇಳ್ತಾನೆ, ಭೂಕ್ ಲಗಿ ಹೇ, ನನಗೆ ಭೂಕ್ ಲಗಿ ಹೇ, ನನಗೆ ಹಸು ಆಗ್ಯದ, ಏನು ಮಾಡು ಯವ, ಒಂದು ರೊಟ್ಟಿ ಇದ್ರೆ ಕೊಡ್ಯವ ಅಂತ ಕೇಳಿದಂತೆ ಡಾಕ್ಟರ್ ಕೇಳಿದಾಗ ಅತ್ತ ಕಣ್ಣು ಸಣ್ಣದಾಗಿರ್ತಕ್ಕಂಥ ಹೆಣ್ಮಗಳು ಹೇಳಿದ್ಲಂತ, ಯಪ್ಪ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಾಕತ್ತಿದ್ದೆ, ನೀನು ಅದೇ ಸಮಯಕ್ಕೆ ಬಂದು ಭಾಳ ಚಲೋ ಆಯ್ತು, ನಾನು ಊಟ ಮಾಡಮದೀನಿ, ನಿನಗೂ ಒಂದು ರೊಟ್ಟಿ ಕೊಡ್ತೀನಿ ಅಂತ ಹೇಳಿ ಹೆಣ್ಮಗಳು ಅವಂಗೊಂದು ರೊಟ್ಟಿ ಕೊಟ್ಲಂತ. ಆಕೆ ಒಂದು ರೊಟ್ಟಿ ತಿನ್ಕೊತ ಕೂತಿದ್ಲತ್ತ. ರೊಟ್ಟಿ ಬಾಯಿ ತುತ್ತು ಕಣ್ಣೀರು ಹಾಕಾಕತ್ಲತ್ ನೋಡಿವ. ಯಾಕ ಮಗ? ಹೆಣ್ಮಗಳು ಕಣ್ಣೀರು ಹಾಕಾಕತ್ತಳಂತ. ಯಾವಾಗ ಹೆಣ್ಮಗಳು ಕಣ್ಣೀರು ಹಾಕಾಕತ್ತಲ್ಲ, ಡಾಕ್ಟರ್ ಕೇಳಿದಂತ, ಯಾಕವ ತಾಯಿ, ಯಾಕೆ ರೋರಿ, ಯಾಕೆ ಅಳಾಕತ್ತಿ ನೀನು, ಯಾಕೆ ಅಳಾಕತ್ತಿ, ಏನಾಗೈತಿ ಅಂತ ಕೇಳಿದಂತ ಡಾಕ್ಟ್ರ. ಅವಾಗ ಹೆಣ್ಮಗಳು ಹೇಳಿದಂತ, ಏನಂತ ಹೇಳಿದೆಪ್ಪ, ನನ್ನಲ್ಲಿ ಮಕ್ಕೊಂಡತ್ತಲ್ಲ ನನ್ನ ಮಗ ಇಕ್ಬಾಲ್, ಅವನ ಹೆಸರು ಇಕ್ಬಾಲ್. ನನ್ನ ಮಗ ಭಾಳ ಶಾಣೆ ಇತ್ತಪ್ಪ, ಸಾಲಾಗ ಭಾಳ ನಂಬರ್ 1 ಇತ್ತು, ಚಂದ ಅಭ್ಯಾಸ ಮಾಡ್ತಿತ್ತಪ್ಪ. ಆದ್ರೆ ಏನು ಮಾಡೋದು, ಒಂದು 15 ದಿವಸದ ಹಿಂದೆ ನನ್ನ ಮಗ ಅಂಗಳದಾಗ ಆಟ ಆಡು, ನನ್ನ ಮಗ ರಾಪತ್ತು ಬಿದ್ದು ಅದಕ್ಕೊಂದು ಯಾವುದೋ ಒಂದು ರೋಗ ಬಂದತ್ತಪ್ಪ, ಕೆಟ್ಟ ರೋಗ, ಕೋಟಿ ಮಂದಿಗೆ ಒಬ್ಬರಿಗೆ ರೋಗ ಬರ್ತದಂತ, ರೇರ್ ಡಿಸೀಸ್ ಅಂತ ಕರೀತಾರಂತೆಪ್ಪ ಅದಕ್ಕೆ. ಆದ್ರೆ ಏನು ಮಾಡೋದು, ಅಲ್ಲನ ಮತ್ತೆ ಶಕ್ತಿ ಕೊಟ್ಟಿಲ್ಲ. ಯಾರೋ ಭಾರತ ದೇಶದೊಳಗೆ ಡಾಕ್ಟರ್ ಸಿದ್ದಕ್ಕಿ ಅಂತ ಹೇಳಿ ಬಹಳ ದೊಡ್ಡ ವೈದ್ಯರು ಡಾಕ್ಟರ್ ಅದಾರಂತ, ಅವ್ರ ತೆಗೆ ತೋರಿಸಿದ್ರೆ ನನ್ನ ಮಗ ಆರಾಮಾಗುತ್ತಪ್ಪ. ಆದ್ರೆ ನನ್ನ ಮಗ ಇಲ್ಲದಾನ, ಅವ್ರ ಭಾರತ ದೇಶದಾಗ ದೊಡ್ಡ ಡಾಕ್ಟರ್ ಅದಾರ, ನಾ ಹೆಂಗೆ ತೋರಿಸಲಿ, ನನ್ನ ಮಗನೇ ಹೆಂಗೆ ಆರಾಮ ಮಾಡ್ಕೊಳ್ಳಿ ಅಂತಂದಾಗ ಆ ಡಾಕ್ಟರ್ ಹೇಳಿದಂತ ಏನು ಹೆಸರೇವ ಅಂತಂದಿರ್ತ, ಯಪ್ಪ ಡಾಕ್ಟರ್ ಸಿದ್ದಕ್ಕಿ ನೋಡ್ರಿ ಅಂತಂದಾಗ ಆ ಡಾಕ್ಟರ್ ಹೇಳ್ತಾರಂತ, ಏನು ನೀನು ಆ ಗೋಡೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಿದ್ದಲೇವ, ಆ ಡಾಕ್ಟರ್ ಸಿದ್ದಕ್ಕಿ ಬೇರೆ ಯಾರಲ್ಲ, ನಿನ್ನ ಮನೆಗೆ ಬಂದ ಕೈಯಾಗ ರೊಟ್ಟಿ ಹಿಡ್ಕೊಂಡು ನಾನೇ ಡಾಕ್ಟರ್ ಸಿದ್ದಕ್ಕಿ ಅನ್ನತಕ್ಕಂಥ ಮಾತು ಹೇಳಿದಂತ. ನೋಡ್ರಿ ಅವಾಗ ಹೆಣ್ಮಗಳು ಹೇಳಿದ, ನೀವು ಡಾಕ್ಟರ್ ಸಿದ್ದಕ್ಕಿ, ಆಪ್ ಡಾಕ್ಟರ್ ಸಿದ್ದಕ್ಕಿ ಹೇ, ನಾನು ಡಾಕ್ಟರ್ ಸಿದ್ದಕ್ಕಿ ಅದೀನಿ, ಏನು ಮಾಡೋದು, ಭಾಳ ಚಲೋ ಆತು ಅಂದಳಕ್ಕಿ. ಆಕೆ ಯಾವಾಗ ಅಂದಳತ್ ನೋಡ್ರಿ, ಆಕೆ ಯಾವಾಗ ಅಂದಳಂತ, ದೇವರದಾನ. ಬಹಳಷ್ಟು ಮಂದಿ ಜಗತ್ತಿನೊಳಗೆ ದೇವರು ಇಲ್ಲ 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 ಅಂತ ಸಾರ್ತಾರಲ್ಲ, ದೇವರದಾನ. GS ಶಿವರುದ್ರಪ್ಪನ ಹೇಳ್ತಾರ, ಗುಗ್ರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೋಡ್ರಿ ನಮಗೂ ಗುಗ್ರಿಯಾರ ಮನ್ಯಾಗ ವ್ಯವಸ್ಥೆ ಮಾಡ್ಯಾರ, ಅವ್ರನ್ನ ನೆನೆಸ್ಬೇಕಾಗ್ತೈತೆ ನಾವು. ಗುಗ್ರಿ ಶಾಂತವೀರಪ್ಪ ಶಿವರುದ್ರಪ್ಪ ಹೇಳ್ತಾರೆ, GS ಶಿವರುದ್ರಪ್ಪನವ್ರು, ಅವರೇ ಅಡ್ರೆಸ್ರು, ಅವ್ರು ಹೇಳ್ತಾರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ಇಲ್ಲೇ ಇರುವ ಪ್ರೀತಿ ವಿಶ್ವಾಸಗಳ ಗುರುತಿಸಲಾದೆನು ನಿಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಚಂದನ, ಎಲ್ಲಾ ಇದೆ ನಮ್ಮೊಳಗೆ. ನೋಡುವ ಕಣ್ಣು ಬೇಕಲ್ಲ ತಾಯಿ. ಅವಾಗ ಅಂದಳತಕ್ಕಿ, ದೇವರು ಇಲ್ಲ 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 ಅಂತ ಅನ್ಕೊಂಡೇ, ಆ ಪರ್ವರ್ದಿಗಾರ್ ನನಗೆ ಮೋಸ ಮಾಡಲಿಲ್ಲ, ನನ್ನ ದೇವ್ರು ನನಗೆ ಮೋಸ ಮಾಡಲಿಲ್ಲ. ನನ್ನ ದೇವ್ರು ಏನು ಮಾಡಿದ ಅಂತಂದ್ರೆ, ನನ್ನ ಕಂದನ ಬದುಕು ಉಳಿಬೇಕು, ನನ್ನ ಕಣ್ಣು ತೆಗಿಬೇಕು, ನನ್ನ ಕಂದನ ಬದುಕಿಗೆ ಉಗುಳು ಚೆಲ್ಲಬೇಕು ಅಂತ ಹೇಳಿ ಆ ಭಗವಂತ ಡಾಕ್ಟರ್ ನನ್ನ ಮನೆಗೆ ಕಳಿಸಾನ ಅನ್ನತಕ್ಕಂಥ ಮಾತನ್ನು ಹೆಣ್ಮಗಳು ಹೇಳಿದ್ರು. ಅವಾಗ ಡಾಕ್ಟರ್ ಆಪ್ರೇಷನ್ ಮಾಡಿದಂತ ಇಕ್ಬಾಲಿಗೆ 38 ವರ್ಷ ಇವ, ಮದುವೆ ಆಗೈತಿ, 2 ಮಕ್ಕಳದಾವ. ಮತ್ತೆ ನೋಡಿ ಬರ್ತೀರಂದ್ರೆ ನೀವು ಅರಬ್ ದೇಶಕ್ಕೆ ಹೋಗ್ಬೋದು.